ಆದ್ರೂ ವಿಡಿಯೋ ಮಧ್ಯೆ ಮಿಸ್ಟೇಕ್ ಆದ್ರೆ ಬೈಕೊಂಬೇಡಿ. ಮನೆಯವ್ರಿಗೆ ಇವತ್ತು ಸರ್ಪ್ರೈಸ್ ಕೊಡ್ಬೇಕು. ಅವ್ರಿಗೆ ನಮ್ಮ ಮನೆಯವ್ರಿಗೆ ಒಂದ್ ಕಾಯಿ ತಗೋಬನ್ನಿ ಅಂತಂದ್ರೆ 2 ಕಾಯಿ ತಂದವ್ರೆ. ಲೆಟ್ಸ್ ಗೋ. ನಮಸ್ತೆ ಕನ್ನಡಿಗರೇ, ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಯವರು ಸುಮಾರು ದಿನದಿಂದ ಕಾಯಿ ಒಬ್ಬಟ್ಟು ಮಾಡ್ಕೊಡು ಅಂತ ತುಂಬಾ ದಿನ ಕೇಳ್ಕೊಂತಿದ್ರು. ಸೊ ಇವತ್ತು ಅವ್ರಿಗೆ ಸರ್ಪ್ರೈಸ್ ಆಗಿ ನಾನು ಕಾಯಿ ಒಬ್ಬಟ್ಟು ಮಾಡ್ಕೊಡೋಣ ಅಂತ ಅನ್ಕೊಂಡಿದೀನಿ. ನಾನು ರೀತಿ ಕಾಯಿ ಒಬ್ಬಟ್ಟು ಮಾಡ್ತೀನಿ ಅಂತ ನಿಮ್ಗೆ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸೋಕ್ ಪ್ರಯತ್ನ ಪಡ್ತೀನಿ. ಸೊ ಆಮೇಲೆ ಏನಾದ್ರೂ ವಿಡಿಯೋ ಮಧ್ಯೆ ಮಿಸ್ಟೇಕ್ ಆದ್ರೆ ಬೈಕೊಂಬೇಡಿ, ಇವಾಗ್ಲೇ ಹೇಳ್ಬಿಡ್ತಿದ್ದೀನಿ. ಏನಾದ್ರೂ ಮಿಸ್ಟೇಕ್ ಇದ್ರೆ ಕ್ಷಮಿಸ್ಬಿಡಿ ಅಂತ ಈಗಲೇ ಕೇಳ್ಕೊಂತಿದ್ದೀನಿ ನಿಮ್ಮ ಹತ್ರ. ಸೊ ಸ್ಟಾರ್ಟ್ ಮಾಡೋಣ. ಮನೆಯವ್ರಿಗೆ ಇವತ್ತು ಸರ್ಪ್ರೈಸ್ ಕೊಡ್ಬೇಕು. ಅವ್ರಿಗೆ ಕಾಯಿ ಒಬ್ಬಟ್ಟು ಅಂತಂದ್ರೆ ತುಂಬಾನೇ ಇಷ್ಟ. ಸೊ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ. ಅಂದರೆ ಅದು ಪೂರ್ತಿ ಉಣಿಬೇಕಲ್ಲ, ಸೊ ಅದನ್ನು ಫಸ್ಟು ಕಲಿಸ್ಕೊಂಡ್ಬಿಡು. ಮೊದಲು ಒಂದು ಅಗಲವಾದ ಬಟ್ಟೆ ತಗೊಂಡ್ಬಿಡೋಣ. 1 ಕಪ್ಪು ಮೈದಾ ಹಿಟ್ಟು. ಇದು ಸಲ ಇಲ್ಲಾಂದರೆ ಇನ್ನೊಂದು ಬಟ್ಲು ತಗೊಂತೀನಿ, ಯಾಕಂತಂದರೆ ಇರೋದು ಇಬ್ಬರೇ ಅಲ್ವಾ. ಸೊ ನಾವು ಜಾಸ್ತಿಯಾಗಿ ಸಿಹಿ ತಿನ್ನಲ್ಲ, ಅದಕ್ಕೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನ ನಾವು ತಗೊಂಡು ಹಿಟ್ಟು ಕಲಿಸ್ಕೊತಿದ್ದೀನಿ ಈಗ ಅಷ್ಟೇ. ಒಂದು ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಮಿಕ್ಸ್. ಈ ಕಾಯಿ ಒಬ್ಬಟ್ಟಲ್ಲೆಲ್ಲ ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಅಂದರೆ ಮಾಡಿದ್ದೀನಿ, ಎಲ್ಲ ಬರೀ ಫೇಲ್ ಆಗಿರೋದನ್ನೇ ಅರ್ಥ. ಈ ಸಲ ಕ್ಲೀನಾಗಿ ನಮ್ಮ ಮನೆಯವ್ರಿಗೆ ಕಾಯಿ ಒಬ್ಬಟ್ಟು ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಚಾರ ಗೊತ್ತಾ, ಈ ಥರ ಅಂದರೆ ಆದಷ್ಟು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೆಂಡತಿ ಗಂಡನಿಗೆ ಪ್ರೈವಸಿ ಸಿಗಲ್ಲ. ಸಿಕ್ಕಿದ್ರೂ ಅಷ್ಟು ಪ್ರೈವಸಿಯಾಗಿರೋಕ್ಕಾಗಲ್ಲ ಒಂದು. ಆಮೇಲೆ ಈ ಥರ ಗಂಡ ಹೆಂಡತಿಗೆ ಸಣ್ಣ ಪುಟ್ಟ ಅಂದರೆ ಹೂ ತಂದ್ಕೊಡೋದಾಗಲಿ, ಇಲ್ಲ ಅಂತಂದರೆ ಯಾರ ಮುಂದೆ ಏನಾದರೂ ಹೂ ಮುಡ್ಸೋದಾಗಲಿ, ಈ ಥರ ಎಲ್ಲ ಮಾಡಿದ್ರೆ ಆದಷ್ಟು ಹೆಣ್ಮಕ್ಳಿಗೆ ಎಷ್ಟು ಖುಷಿ ಇರಲ್ಲ ಹೇಳಿ ನೀವೇ. ನನಗಂತೂ ನಾನು ಕೇಳ್ಕೊಳ್ಳೋದೇ ಅಷ್ಟು ನಮ್ಮ ಮನೆಯವ್ರನ್ನ ಹತ್ರ, ನೀ ಕೆಲ್ಸಕ್ಕೆ ಹೋಯ್ತೀಯಲ್ವಾ, ನನಗೊಂದು ಮೊಳ ಹೂವು ತಂದ್ಕೊಡು, ಅಷ್ಟೇ ನಾ ಕೇಳ್ಕೊಳೋದು ಜಾಸ್ತಿ. ಅದೇನೋ ಅದೊಂದೇ ಆಸೆ, ತಲೆ ತುಂಬ ಹೂ ಮುಡ್ಕೊಬೇಕು, ಕೈ ತುಂಬ ಬಳೆ ಹಾಕ್ಕೊಬೇಕು, ಕೆನ್ನೆ ತುಂಬ ಅರಿಶಿನ, ಹಣೆ ಕುಂಕುಮ, ಮೈ ತುಂಬ ಸೀರೆ, ಈ ಥರ ಎಲ್ಲ ಇದ್ದರೆ ಹೆಣ್ಮಕ್ಳಿಗೆ ಕೆಲವೊಬ್ರು ಇರ್ತಾರೆ ಶೋಕಿ ಮಾಡಬೇಕು ಅಂತ. ಗಂಡ ಹೆಂಡತಿ ಸಣ್ಣ ಪುಟ್ಟ ಖುಷಿ ಹೇಳ್ಕೊಳಕ್ಕಂತ ಒಂದು ಮನೆ, ಮಕ್ಕಳು, ಈ ಥರ ಇದ್ದರೆ ಗಂಡ ಹೆಂಡತಿ ಸಂಸಾರದಲ್ಲಿ ಏನೂ ಬೇಡ. ನನ್ನ ಕಣ್ಗಿದು ಮೈದಾ ಹಿಟ್ಟಂಗೆ ಕಾಣ್ತಲ್ಲ, ನಾನು ಈಗ ಕೆನ್ನೆ ತೆಗ್ದು ಬೆಣ್ಣೆ ಮಾಡ್ದಂಗೆ ಕಾಣ್ತದೆ ನನ್ನ ಕಣ್ಣಿಗೆ. ಹಂಗೆ ಐತೆ ಇದು ಕೂಡ. ಅವರು ಇವತ್ತು ಸರ್ವಿಸ್ ಮಾಡಿಸ್ಕೊಂಬರಕ್ಕೆ ಹೋಗೋರೆ ಗಾಡಿನ ಮೈಸೂರಿಗೆ. ಅವ್ರು ಬರೋಷ್ಟಕ್ಕೆ ಎಲ್ಲನೂ ಪ್ರಿಪೇರ್ ಮಾಡಿ ಅವ್ರಿಗೆ ಕಾಣ್ದಂಗೆ ಎತ್ತಿಟ್ಬಿಡ್ಬೇಕು. ನೈಟ್ ಎಲ್ಲನೂ ಡಿನ್ನರ್ಗಿಟ್ಟು ನಮ್ಮ ಮನೆಯವ್ರಿಗೆ ಒಂದೊಂದು ತುತ್ತು ತಿನ್ನಿಸ್ತಿದ್ರೆ ಆಹಾ, ಎಲ್ಲ ಹೆಣ್ತಿರೋದು ಅದೇ ಆಸೆ, ಗಂಡನಿಗೆ ರುಚಿಯಾಗಿ ಅಡುಗೆ ಮಾಡಿಕ್ಬೇಕು, ಚೆನ್ನಾಗಿ ತಿನ್ನಿಸ್ಬೇಕು ಅಂತ. ಹೆಣ್ಮಕ್ಳು ಬಾಳೆ ಅಷ್ಟು, ಗಂಡನಿಗೆ ಮಾಡಿಕೊ, ಮನೆ ನೋಡ್ಕೊ, ಮನೆ ಕೆಲಸ ಮಾಡ್ಕೊ, ಕೂತ್ಕೊ, ಇದೇ ಅರ್ಧ ಹೆಣ್ಮಕ್ಳು ಜೀವನ. ಹಂಗೆ ಕಾಣಿಸ್ತದೆ ನನ್ನ ಕಣ್ಣಿಗೆ, ಒಳ್ಳೆ ಬೆಣ್ಣೆ ಕಣ್ಣಂಗೆ ಕಾಣ್ತದೆ. ಆಯಿತು, ಈಗ ಇದಕ್ಕೆ ಎಣ್ಣೆ ಹಾಕುವ ಬನ್ನಿ. ಎಣ್ಣೆ ಇಷ್ಟೇ ಇರೋದು, ಸ್ವಲ್ಪ ಐತೆ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆದರೂ ತಂದಿದ್ದೀನಿ ನಾನು, ಮರಿತಂತ ಇರೋ ಮಗಳೇ ಅಲ್ಲ. ಈ ಕತೆ ಐತೆ ಅಂತಂತಾನೆ ಮುಂಚೆನೇ 2 ಲೀಟ್ರ್ ತಂದು ಮಡಿಕೊಟ್ಟಿದ್ದೀನಿ. ಬೆಳಿಗ್ಗೆ ಕಾಯಿ ಸಿಕ್ಕದೆ ಇರೋದಕ್ಕೆ ಅಲ್ಲಿದ್ದೀನಿ. ಯಪ್ಪ, ಕೊನೆಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಬೇಕಾಗಿತ್ತು, ಬರಬೇಕಾದ್ರೆ ಕಾಯಿ ತಗೊಬನ್ನಿ ಅಂತ.
ಪಾಪ ನನ್ನ ತಮ್ಮನೂ ಭಾರಿ ಕಷ್ಟಪಟ್ಬಿಟ್ಟವನ್ನೇ ಬೆಳಗ್ಗೆ ಕಾಯಿ ತರಿಸ್ಕೊಡೋಕ್ಕೆ. ಅವನಿಗೂ ಕಾಯಿ ಸಿಕ್ಕಿಲ್ಲ, ನನಗೂ ಸಿಕ್ಕಿಲ್ಲ, ನನ್ನ ಮೈದ್ನವ್ರಿಗೂ ಸಿಕ್ಕಿಲ್ಲ ಕಾಯಿ. ಫೈನಲಾಗಿ ನಮ್ಮ ಮನೆಯವ್ರಿಗೆ ಸಿಕ್ತು ತರೋಕ್ಕೆ. ಫೈನಲಾಗಿ ಕಲಸಿ ಆಯಿತು ನೋಡಿ, ಕಾಣಿಸ್ತಿದ್ಯಾ? ಇದನ್ನು ಸ್ವಲ್ಪ ಹೊತ್ತು ಇಟ್ಟು, ಅಂದರೆ ನಾನು ಬೆಲ್ಲ ಕರಗಿಸಿ ಇನ್ನೂ ಕಾಯೆಲ್ಲ ತುರಿದು ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಹಿಡಿಯುತ್ತೆ. ಅಲ್ಲಿ ಗಂಟ ಇದು ಚೆನ್ನಾಗಿ ಉಣಿಲಿ. ಆಮೇಲೆ ಇನ್ನೊಂದು ಏನು ಅನ್ಕೋಬೇಡಿ, ಏನಕ್ಕೆ ಇವಳು ಈ ರೀತಿ ಆಡ್ತಿದ್ದಾಳೆ ಅಂತ. ಅದೇನೋ ಒಂಥರ ಇವತ್ತು ಖುಷಿ ಆಗ್ತಾಯಿದೆ. ನಮ್ಮ ಮನೆಯವ್ರಿಗೆ ಇವತ್ತು ಸ್ಪೆಷಲಾಗಿ ಡಿನ್ನರ್ ಮಾಡಿಕೊಡ್ಬೇಕು ಅಂತ. ಸೊ ಸಂಜೆ ಆಗೋವರೆಗೂ ಆದಷ್ಟು ತಾಳ್ಮೆಯಿಂದ ಇರ್ತೀನಿ. ಯಾಕಂದರೆ ನೈಟಲ್ಲೇ ಡೆಕೋರೇಷನ್ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ಒಳ್ಳೆ ಟ್ರೀಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಟ್ರೀಟ್ ಅಂತಂದರೆ ಹೊರಗಡೆ ಕರ್ಕೊಂಡೋಗಲ್ಲ, ಹೆಲ್ತಿ ಫುಡ್ಸ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಅವರು ನನ್ನ ಹೊರಗಡೆ ಕರ್ಕೊಂಡೋಗಿ, ಆಮೇಲೆ ನನ್ನ ತಮ್ಮನೂ ಕೂಡ ಹೊರಗಡೆ ಕರ್ಕೊಂಡೋಗಿ ಪಿಜ್ಜಾ, ಚಿಕನ್ ಲಾಲಿಪಾಪು, ಚಾಕ್ಲೇಟ್ ಜ್ಯೂಸು, ಬ್ರಿಸ್ಟ್ ಫ್ರೆಂಚ್ ಚಿಕನ್ನು ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಅದಕ್ಕೆ ಈಗ ಹೊರಗಡೆ ಎಲ್ಲ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಆದಷ್ಟು ನಾನು ಮನೇಲೇ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದ್ಸಲಿ ಇದೇ ರೀತಿ ನಮ್ಮ ಅಪ್ಪನ ಮನೆ ಕರ್ಕೊಂಡೋಗಿದ್ರು, ಮತ್ತು ನನ್ನವರು ನನಗೆಲ್ಲ ಸಿಕ್ಕಿದ್ರು ಅನ್ನೋ ಖುಷಿಗೋಸ್ಕರನೂ ನಮ್ಮ ಮನೆಯವ್ರಿಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 15 ಐಟಮ್ಸ್ ಫುಡ್ಸ್ನ ನಾನು ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ. ಅದು ಇದೇ ರೀತಿ ಡಿನ್ನರ್ ಥರ ಮಾಡಿಕೊಟ್ಟಿದ್ದೆ. ಆವತ್ತಂತೂ ತುಂಬಾ ಖುಷಿಪಟ್ಟು ಊಟ ಮಾಡಿದ್ರು. ಇವತ್ತು ಅದೇ ರೀತಿ ಮಾಡಿಕೊಡ್ತಿದ್ದೀನಿ. ಸೊ ಲಾಸ್ಟಾಗೆ ವಿಡಿಯೋ ಮುಗ್ಸೋಕ್ಕೂ ಮುಂಚೆನೇ ನಾನು ಮಾಡಿದ್ದಂಥ ಅಡುಗೆನ ರಿವ್ಯೂ ಅವ್ರನ್ನ ಕೇಳ್ತೀನಿ, ಯಾವ ರೀತಿ ಇತ್ತು ಟೇಸ್ಟು ಅಂತಂದ್ಬಿಟ್ಟು. ಆಮೇಲೆ ಏನಾದ್ರು ಈಗಲೇ ದಯವಿಟ್ಟು ಹೇಳ್ತಾಯಿದ್ದೀನಿ, ಏನಾದರೂ ತಪ್ಪಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಅಷ್ಟೇ ನಾನು ಕೇಳ್ಕೊಳೋದು. ಸೊ ಇವಾಗ ಕಾಯಿ ಹೊಡೆದು ಕಾಯಿ ತುರಿ ಮಾಡಬೇಕು. ಇನ್ನೇನೂ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಹಿಂಗೆ ಕಾಯಿ ಹೊಡೆದ್ಬಿಟ್ಟು ಕೊಟ್ಟರೆ ಇದನ್ನಕ್ಕೆ ಕಾಯ್ಕೊ ಕೂತ್ಕೊಂತಿದ್ವಿ ನಾವು, ಎಳ್ನೀರು ಕುಡಿಯೋಕ್ಕೆ ಕಾಯ್ದು. ಬಟ್ ಎಳ್ನೀರಂತೂ ಕುಡಿತಿರ್ಲಿಲ್ಲ, ಲೋಟ ಹಿಡ್ಕೊಂಡು ಕಾಯ್ಕೊಂಡಾದ್ರೂ ಕೂತ್ಕೊಂತಿದ್ವಿ. ನಮ್ಮ ಮನೇಲಿ ಸರ್ಮಣ್ಣಿಗೆಲ್ಲ ಅಲ್ವಾ ನನ್ನ ಆಯುಧ, ಐ ಮೀನ್ ಲಟ್ಟಣಿಗೆ, ಇದನ್ನ ತಗೊಂಡು ಒಂದು ಕೊಟ್ಟನ ಅಂದರೆ ಎಲ್ಲ ಚೂರು ಚೂರೈತೆ. ಅದನ್ನ ತಗೊಂಡು ಕ್ಲೀನಾಗಿ ಚಾಕಲ್ಲಿ ಬಿಡಿಸಿ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ತೀನಿ. ಚಿಕ್ಕ ತಪ್ಪಲಿಗೆ ನೀರು ತಗೊಂಡೆ, ಇದು ಕಾಯಿಗಳಾಗ್ತೀನಿ ನಾನು. ನಮ್ಮ ಮನೆಯವ್ರು ಬರೋ ಜೊತೆಗೆ ಅಡುಗೆ ಮಾಡಬೇಕು. ಇಲ್ಲ ಬಂದಾದ್ಮೇಲೆ ಅಮ್ಮಿ ಏನು ಅಡುಗೆ ಮಾಡ್ತಿದ್ಯ ಅಮ್ಮಿ ಅನ್ಕೊ ಬಂದ್ಬಿಡ್ತಾರೆ. ಅವ್ರಿಗೊಂಥರ ಖುಷಿ ಆಗುತ್ತೆ ನಾನು ಅಡುಗೆ ಮಾಡೋ ವಿಚಾರದಲ್ಲಿ. ಆಮೇಲೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ ನಾನು, ನೀವು ಅಡುಗೆ ಮಾಡ್ತೀರಲ್ವಾ, ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡಿ, ನಿಮಗೆ ನೀವು ಖುಷಿ ಪಟ್ಕೊಂಡು. ಅದರಲ್ಲಿರೋ ಖುಷಿ ಬೇರೆಯೇ ಲೆವೆಲ್ಲು, ಅದನ್ನು ನಾನು ಫೀಲ್ ಮಾಡಿದ್ದೀನಿ. ಆದರೆ ನನಗೆ ನಾನು ಒಬ್ಬಳೇ ಇರೋಕ್ಕೆ, ನಾನು ಒಬ್ಬಳೇ ಕೂತ್ಕೊಂಡು ಅಡುಗೆ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ಸೊ ನಾನು ಒಬ್ಬಳೇ ಅಡುಗೆ ಮಾಡೋಕ್ಕೆ ಲೈಕ್ ಮಾಡ್ತೀನಿ. ನಮ್ಮ ಮನೆಯವ್ರು ಇರಬಾರ್ದು. ಆದರೆ ನಮ್ಮ ಮನೆಯವ್ರು ಇದ್ದರೆ ನನಗಿಂತ ಡಬಲ್ ಕೆಲಸ ಕೊಡ್ತಾರೆ ನನಗೆ, ಕೆಲಸ ಮಾಡಿ ಕೂತ್ಕೊಂಡು ನೀನು ಅಡುಗೆ ಮನೇಲಿ ಅಂತಂದ್ಬಿಟ್ಟು. ತೊಳೆದಾಯಿತು. ಇವಾಗ ಕ್ಲೀನಾಗಿ ಕಟ್ ಮಾಡಬೇಕು. ಕಾಯೆಲ್ಲ ಕಟ್ ಮಾಡಾಯಿತು. ಇವಾಗ ಏನಿದ್ರು ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕು. ಇದ್ರ ಜೊತೆ ಏಲಕ್ಕಿನೂ ಹಾಕ್ಬಿಡ್ತೀನಿ. ಫೈನಲ್ ಆಗಿ ಕಾಯಿ ತುರಿದಾಯಿತು. ಈಗ ನೆಕ್ಸ್ಟ್ ಏನಿದ್ರು ಬೆಲ್ಲ ಚಚ್ಬಿಟ್ಟು ಪಾನಕ ತೆಗ್ದ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೆಲ್ಲದ ನೀರನ್ನ ಸುಂಡಿಸ್ಬೇಕು. ಬನ್ನಿ ಮಾಡೋಣ. ಸ್ವಲ್ಪ ಇದಕ್ಕೆ ನೀರು ಊದ್ಬಿಡೋಣ. ಸಿಹಿ ನೋಡಿ ಎಷ್ಟು ಬೇಕು ಅಷ್ಟು ಅಳತೆಲಿ ಹಾಕ್ಕೊಳ್ಳಿ. ಇವಾಗ ಕಾಯಿ ಹಾಕ್ಬಿಡೋಣ. ಎಷ್ಟು ಶಕ್ಕೆ ಮಾರ್ರೆ. ಅಡುಗೆ ಮನೇಲಿ ಒಂದು ಗಳಿಗೆನೂ ಕೂಡ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಶೆಕೆ ಐತೆ ಕೂಗ್ತದೆ. ಹಾಂ, ಇನ್ನೊಂದು ಹೇಳೋದು ಮರ್ತ್ಕೊಂಡೆ. ನನ್ನ ವಿಡಿಯೋಗೆ ಕಿಟ್ ಕಾಮೆಂಟ್ಸ್ ಹಾಕೋರಿಗೆ
ಹಾಗೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ನನ್ನ ವಿಡಿಯೋದಲ್ಲಾಗಲಿ ನನ್ನ ಕಮೆಂಟ್ ಬಾಕ್ಸಲ್ಲಾಗಲಿ ನಿಮಗೆ ಜಾಗ ಇಲ್ಲ. ಸೊ ನಿಮಗೆ ನನ್ನ ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ಒಂದು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು ಅಂದರೆ ನನ್ನ ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ಅಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಇನ್ನೊಂದೇನಪ್ಪ ಅಂತಂದರೆ, ನನ್ನ ವ್ಯಕ್ತಿತ್ವ ತುಂಬ ನ್ಯಾಚುರಲ್, ಒಂದು ಸೆನ್ಸಿಟಿವ್ ಕೂಡ. ನಾನು ಈಗ ನೋಡೋಕ್ಕೆ ನಾನು ಹೇಗೆ ನ್ಯಾಚುರಲ್ ಆಗಿದ್ದೀನೋ ಅದೇ ಥರ ನ್ಯಾಚುರಲಾಗಿ ನಾನು ಮಾತಾಡೋಕ್ಕೂ ಕೂಡ ಬರುತ್ತೆ. ಬಟ್ ಆ ಮಾತಾಡೋದು ನನಗೆ ಇಷ್ಟ ಇಲ್ಲ. ಸೊ ನಿಮಗೆ ನನ್ನ ವೀಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇಲ್ಲೇ ಕ್ವಿಟ್ ಮಾಡಿ, ಆಯಿತಾ? ಆಮೇಲೆ ನಿಮ್ಮ ಅಡುಗೆ ಮನೆ ಚೆನ್ನಾಗಿಲ್ಲ, ನಿಮ್ಮ ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಳಿ, ಹಾಗೆ ಹಿಂಗೆ ಮಾತಾಡಿದ್ರೆ ಒಂದೇಳಣ ಅಂಥವ್ರಿಗೆ ಇಷ್ಟ ನಾನು ಹೇಳೋದು. ನಮ್ಮ ಮನೆ ಇರೋದೇ ಹೀಗೆ, ಅದರಲ್ಲಿ ಏನು ಚೇಂಜ್ ಮಾಡಬೇಕು? ಇದು ನಾನು ಕಟ್ಟಿಸಿರೋ ಮನೆ ಅಲ್ಲ, ಇದು ಬಂದು ಬಾಡಿಗೆ ಮನೆ, ಒಂದು ಹಳೆ ಮನೆ ಇದು. ಸೊ ಅದರಿಂದಾಗಿ ಈ ಮನೆ ಆದಷ್ಟು ಗಲೀಜಾಗಿ ಕಾಣುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು, ಎಷ್ಟೇ ನೀಟ್ ಮಾಡಿದ್ರು ಇರೋದು ಇದ್ದಂಗೆ ಕಾಣುತ್ತೆ. ಸೊ ಅದನ್ನು ತಗೊಂಡು ನೀವು ವಿಡಿಯೋದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋಕ್ಕೆ ಬರಬೇಡಿ. ಅಂಥವ್ರಿಗೆ ಈ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲ್ಲಾಗಿ ಆಯಿತು, ಚೆನ್ನಾಗಿ ಆಗೈತೆ. ಆದರೂ ಇಲ್ಲೊಂಚೂರು ಕಂಟಿಡ್ದುಬಿಟ್ಟಿದ್ವಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನೇ. ಇದು ಮುಗೀತಲ್ಲ, ಇದನ್ನ ಒಂದು ಚೂರು ತಣ್ಣಗಾಗೋಗಿ ಬಿಡ್ತೀನಿ. ಅಷ್ಟು ಒಂದ್ಸಲಿ ಟ್ರೈ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ, ಅದ್ರ ಮೇಲೆ ಡಿಸೈಡ್. ಚೆನ್ನಾಗಿದೆ. ಇಲ್ಲಿ ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ್ದು ಹೇಳಿ? ಎಣ್ಣೆ ಪೇಪರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನಿದ್ರು ಒತ್ತಬೇಕೀಗ. ಇಷ್ಟಿಷ್ಟಪ್ಪನೇ ಹಾಕ್ತೀನಿ, ಹೂರಣ ಇಷ್ಟಿಷ್ಟಪ್ಪನೇ ಹಾಕ್ತೀನಿ. ಇದ್ದೇ ಟಫ್ ಕೆಲಸ ಅಂತಂದರೆ ಒಬ್ಬಟ್ಟು ವಿಚಾರದಲ್ಲಿ ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಮಾತ್ರ ಟಫ್ ಕೆಲಸ ಇದು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅತ್ತೆಯರು ಎಲ್ಲ ಮನೆಗೆ ಸೇರಿದಾಗ ನಾವು ಒಬ್ಬಟ್ಟು ಮಾಡ್ಬೇಕಾದ್ರೆ ಅವ್ರ ಜೊತೆಗೆ ಕೂತ್ಕೊತಿದ್ವಿ. ನಾವು ಒಬ್ಬಟ್ಟು ಹೂರ್ಣ ತಿನ್ಕೊಂಡು ಇಲ್ಲ ಒಬ್ಬಟ್ಟು ಹೊತ್ಕೊಂಡು, ಪರವಾಗಿಲ್ಲ ಚೆನ್ನಾಗಿ ಬಂದ್ಬಿಡ್ತಾ. ಫಸ್ಟ್ ಟೈಮು 1 ವರ್ಷ ಆಗಿತ್ತು ಮಾಡಿ. ಹಂಗೆ ಓಪನ್ ಆಗೋಯ್ತಲ್ಲ ಮರಿಯ. ಡನ್. ಇಷ್ಟನ ಬಂದೈತಲ್ಲ, ಖುಷಿ ಪಡಬೇಕು ನಾನು. ಪರವಾಗಿಲ್ಲ, ಚೆನ್ನಾಗಿ ಬಂತು. ಅದ್ರೊಂಚೂರು ಅರ್ಶಿನ ಹಾಕಬೇಕಿತ್ತು. ನಾವು ಕೆಮಿಕಲ್ಸ್ ಯೂಸ್ ಮಾಡಲ್ಲ, ನಾನು ಟೇಸ್ಟ್ ಮಾಡೋಕ್ಕಿದ್ದು. ಫೈನಲ್ಲಾಗಿ ರೆಡಿ ಆಯಿತು ಕಾಯಿ ಒಬ್ಬಟ್ಟು. ನಮ್ಮ ಮನೆಯವರು ಬಂದೇ ಬಿಟ್ರು ಅಷ್ಟೊತ್ತಿಗೆ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡ್ರೆ, ನೋಡೋಣ ಅವ್ರ ಟೇಸ್ಟ್ ಯಾವ ರೀತಿ ಐತೆ ಕಾರ್ತಿಕ್ ಕೇಳೋಣ. ರೀ ಬನ್ನಿರಿ. ಟೇಸ್ಟ್ ಹರಿಣಿ ಮಡಿವಾಳ ಒಬ್ಬಟ್ಟು. ನಮ್ಮ ಹೆಣ್ಣು ಕೈ ರುಚಿ ಅವಳು ಚೆನ್ನಾಗಿ. ನೀನು ಒಬ್ಬ ತಿಂದ್ಬಿಟ್ಯಾ? ನಮಗೆ ತಾನೇ ಮಾಡಿದ್ದು, ನನಗೆ ತಾನೇ ಮಾಡಿದ್ದು. ನೀನು ಒಬ್ಬನಿಗೆ ಹಂಗಾರೆ ಎಲ್ಲಾನು ನೀನೇ ತಿನ್ನು ತಗೊಂಡು. ತಿಂತೀನಿ. ಚೆನ್ನಾಗಿದ್ದಲ್ಲ? ನನ್ನ ಮಗನಿಗೆ ಒಂಚೂರು ಹಾಕ್ಬಿಡು. ನಿಮಗೂ ಬೇಕು ಅಂದರೆ ಮನೆ ಖರ್ಚು ಮಾಡಿಸಿ. ನನ್ನ ಮಗ ಅಷ್ಟೊತ್ತಿನ ಬರೀ ಕಾಯ್ಕೊಂಡು ನಿಂತ್ಕೊಳ್ಳೋದೇ ಆಯ್ತು. ಅದು ಎಷ್ಟೊತ್ತಿಗೆ ಊಟ ಹಾಕೊಳ್ಳೋದು ನನಗೆ ಅಂತ. ಚೆನ್ನಾಗಿತ್ತಾ?
ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೊಸ ಕಂಟೆಂಟು ತರಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಪೋರ್ಟ್ ಮಾಡಿ. ರಿಲೇಟೆಡ್ ಸಪೋರ್ಟ್ ಮಾಡ್ತೀರಿ. ಎಲ್ರಿಗೂ ಧನ್ಯವಾದಗಳು.